ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸಿದ್ದರಾಮಯ್ಯಗೆ ಸ್ವಾಗತ. ನಾನು ನಿಮ್ಮ ಆಯುಧ ಮಲ್ಲಪ್ಪ ಜೋದವರ. ಆತ್ಮೀಯರೇ, ಇತ್ತೀಚೆಗೆ ಒಂದೆರಡು ದಿನಗಳಿಂದ ರೈತರ ಬಗ್ಗೆ ಒಂದಿಷ್ಟು ಮಾತಾಡಿಲ್ಲ. ಯಾಕೆಂದರೆ ಮಾತಾಡೋದು ರಿಪೀಟ್ ಆಗಬಾರ್ದು ಅನ್ನುವಂಥ ಒಂದು ಆತಂಕ, ಮೇಲಿನ 15 ವಿಷಯ ಹೇಳಬಾರ್ದು ಅನ್ನೋಂಥ ಆತಂಕ. ನಾವೇನು ಹೇಳಿದ್ರು ಮಾರ್ಕೆಟ್ ಮೇಲೆ ಅಂತಂದಾಗ ಸ್ವಲ್ಪ ಚೆನ್ನಾಗಿ ಬೇಜಾರಾಗಬಹುದು ಅಂತೇಳಿ. ಆದರೆ ಅದು ಕಾರ್ಯರೂಪಕ್ಕೆ ಬರುವಂಥ ಒಂದು ಡೆವಲಪ್ಮೆಂಟ್ ಆಗೋದನ್ನು ಕಂಡಾಗ ಖುಷಿ ಆಗ್ತದೆ. ಯಾಕಂದ್ರೆ ಪ್ರೊಫೆಸರ್ ನಂಜುಂಡ ಸ್ವಾಮಿಗಳು ಮತ್ತು ಅವ್ರ ಜೊತೆಗಾರರು, ಅವ್ರ ಹಿಂದಿನವರು ಎಲ್ಲಿ ಸೋತರು ಅಲ್ಲೇ ನಾವು ಗೆಲ್ಲಬೇಕಾಗ್ಯದ. ಯಾಕಂದರೆ ಅವರ ಪೂರ ರೈತರೊಳಗೆ ಎಂಟ್ರಿ ಹೊಡೆದ ರೈತರನ್ನು ಜಾಗೃತಿ ಮಾಡೋ ಕೆಲಸದಲ್ಲ ಸೋತರು ಅಂತ. ಅಧಿಕಾರ ಕೈಗೆ ಬಂದ್ರೆ ನಾವು ಇದನ್ನು ಬದಲಾವಣೆ ಮಾಡಬಹುದು ತಿಳ್ಕೊಂಡಿದ್ವಿ ವಿನಃ ಅಧಿಕಾರ ತೊಗೊಳ್ಬೇಕಾದ್ರೆ ಮಾಡಬೇಕು ಏನು ಅನ್ನೋದ್ರಲ್ಲಿ ತಪ್ಪಿದ್ರು ಅಂತ. ಬರೀ ಹೋರಾಟ ಮಾಡೋರಿಗೆ ಅಧಿಕಾರ ಹಿಡಿದ್ರೆ ಸುಲಭದ ಕೆಲಸ ಅಲ್ಲ. ಯಾಕೆಂದರೆ ದುಡ್ಡು ಕೊಟ್ಟು ದುಡ್ಡು ಹಾಕಿ ತೆಗೆಯುವಂಥ ವ್ಯಾಪಾರ ಆಗಿದೆ ಇವತ್ತು ಎಲೆಕ್ಷನ್ ಅನ್ನುವಂಥದ್ದು. ಇಂಥ ಸಂದರ್ಭದಲ್ಲಿ ನಮ್ಮ ರೈತರನ್ನು, ನಮ್ಮ ಮತದಾರರನ್ನು ನಾವು ಜಾಗೃತಿಗೊಳಿಸಿ ನಾವು ಎತ್ತಿದ್ದೀವಪ್ಪ, ನಾವು ಕೂಡಿ ಹೋದ್ರೆ ಬೇಕಾದಾಗ್ತದೆ ಅನ್ನೋದನ್ನು ಅವ್ರಿಗೆ ಮನವರಿಕೆ ಮಾಡಿಕೊಡೋ ಜೊತೆಗೆ ನಾವು ತೋರಿಸುವಂಥ ಹಾದಿ ಆರ್ಥಿಕ ಬಲಾಢ್ಯತೆ ತರೋದು ಕೃಷಿ ಕ್ಷೇತ್ರ ಮಾತ್ರ. ಅಲ್ಲಿ ಅದು ಏನಪ್ಪ ಅಂತಂದ್ರೆ ರೈತರಿಗೆ ಮಾರ್ಕೆಟ್ ಸಿಕ್ಕರೆ ಅವ್ನು ಬೇಕಾದ ಖರ್ಚು ಮಾಡೋ ಶಕ್ತಿ ಬರ್ತದೆ. ಆ ಖರ್ಚು ಮಾಡೋದ್ರಿಂದಾಗಿ ಒಂದು ಟನ್ನಿಗೆ 10,000 ಗಂಟೆ ಕಬ್ಬಿನ ರೇಟ್ ಬಂತಂದ್ರೆ ಏನು ಕಡಿಮೆ ಐತ್ರಿ ರೈತಗೆ ಅದನ್ನೇ ಹೇಳಿದ್ರು. ಯಾರೋ ತೊಳಗರು ಹೆಲಿಕಾಪ್ಟರ್ ಗಾಡಿ ಹೇಳ್ತಾರೆ, ನಾವು ಸ್ವತಃ ಗಳಿಸಿ ಹೆಲಿಕಾಪ್ಟರ್ ಗಾಡಿ ಅನ್ನುವಂಥ ಕಡೆ ಕಾರ್ ಗಾಡಿ ಅನ್ನುವಂಥ ಮಾತು ನಮ್ಮ ಚುನಪ್ಪ ಪೂಜಾರವ್ರು ಹೇಳಿದಾಗ ಭಾಳ ಖುಷಿ ಆಯ್ತು. ಅಂದರೆ ಜನರ ಮಧ್ಯೆಗೆ ಸಮಸ್ಯೆ ಒಯ್ತಾ ಇದ್ದಾರೆ, ಅದು ಭಾಳ ಮಹತ್ವದ್ದು. ರೈತರ ಮಧ್ಯದಲ್ಲೇ, OBC ಮಧ್ಯದಲ್ಲೇ, SC ST ಮಧ್ಯದಲ್ಲಿ ಒಯ್ತಾ ಇದ್ದಾರೆ ಈ ಸಮಸ್ಯೆಯನ್ನು ಹೇಳ್ತಾ ಇದ್ದಾರೆ. ನೀವು ಜಾಣರಾಗ್ರಿ ಅಂತೇಳಿ. ನಮ್ಮ ದೇಶದ ದುರಂತ ಏನಪ್ಪ ಅಂದ್ರೆ ನಾವು ಬರೀ ಕೇವಲ ಶಿಕ್ಷಣಕ್ಕೆ 2.5% ಖರ್ಚು ಮಾಡ್ತೀವಿ ಅಂದಾಗ ಎಲ್ಲರೂ ಹೆಂಗೆ ಜಾಣರಾಗ್ತಾರೆ. ಪ್ರೈವೇಟ್ದಾಗ ಕಲಿಯೋಕ್ಕೆ ಯಾರಿಗೆ ಸಾಧ್ಯ ಇದೆ? ಕೇವಲ ಶ್ರೀಮಂತರು ದುಡ್ಡಿದ್ದವ್ರಿಗೆ ಮಾತ್ರ ಪ್ರೈವೇಟ್ದಾಗ ಕಲಿಯೋಕ್ಕೆ ಸಾಧ್ಯದ. 1 ವರ್ಷಕ್ಕೆ 1 ಲಕ್ಷ, 2 ಲಕ್ಷ, 3 ಲಕ್ಷ ಖರ್ಚದ ಎಜುಕೇಷನ್ ಅನ್ನುವಂಥ. ಅದರಲ್ಲಿ ಹೈಯರ್ ಎಜುಕೇಷನ್ ಅಂತ ಏನು ಕೇಳುವಾಗಿಲ್ಲ ದುಡ್ಡಿನ ಮೇಲೆಲ್ಲ. ಅಂದಾಗ ಸಹಜವಾಗಿ ಪಾಪ ಕೂಲಿಕಾರನ ಮಗ, ಬಡ ರೈತನ ಮಗ, ಬಡ ಇನ್ನೊಂದು ಏನೋ ಸಮುದಾಯ ಮಗ ಕಲಿಕ್ಕೆ ಹೆಂಗೆ ಅಥವಾ ಮಗ ಅಥವಾ ಮಗಳು ಕಲೀಲಿಕ್ಕೆ ಸಾಧ್ಯ ಇದೆಯಾ? ಅದಕ್ಕೆ ದುಡ್ಡು ನಮಗೆ ಬರಬೇಕಾದ್ರೆ ಮಾರ್ಕೆಟ್ ನಮಗೆ ಆಗಬೇಕು ಅನ್ನೋ ಉದ್ದೇಶದಿಂದ ಮೇಲೆ ಹೇಳ್ತಾ ಇದ್ದೆ. ಅದನ್ನು ಇವತ್ತು ಕಾರ್ಯರೂಪದ ರೂಪದೊಳಗೆ ಚೋನಪ್ಪ ಪೂಜಾರಿ ಅವರು, ಅವ್ರ ಜೊತೆಗಾರರಾದಂತಹ ನಮ್ಮ ಶಶಿಕಾಂತ್ ಪಡಸಲಗಿ ಗುರೂಜಿಯವರು ಈ ಹೋರಾಟ ನಿಧಾನಕ್ಕೆ ರೈತರ ಮಧ್ಯದಲ್ಲಿ ಒಯ್ತಾ ಇದ್ದಾರೆ. ರೈತರು ತಿಳಿ ಹೇಳುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ. ಆ ದೃಶ್ಯಾವಳಿಗಳನ್ನು ನೋಡಿದಾಗ ಖುಷಿಯಾಗಿ ಮಾತಾಡುವಂಥ ಪ್ರಸಂಗ ಬಂತು. ಅದರಲ್ಲೂ ನಮ್ಮ ದೇಶಕ್ಕೆ ನಿಜವಾಗಿ ದೊಡ್ಡ ಕಾರ್ಯ ಕೊಟ್ಟಂಥವ್ರು ಯಾರಪ್ಪ ಅಂದ್ರೆ ರೈತ ಕ್ಷೇತ್ರದಲ್ಲೇ ನಮ್ಮ MS ಸ್ವಾಮಿನಾಥನ್ ಅವರು ಅಂತ. MS ಸ್ವಾಮಿನಾಥನ್ ಅವರು ನಿಜವಾಗಿಯೂ ಈ ದೇಶಕ್ಕೆ ಹಸಿರು ಕ್ರಾಂತಿನೂ ಕೊಟ್ಟರು, ವೈಟ್ ಕ್ರಾಂತಿನೂ ಕೊಟ್ಟರು. ಹಸಿರು ಕ್ರಾಂತಿನೂ ಗೊತ್ತು ನಿಮಗೆ, ಬೆಳೆ ಸಾಕಷ್ಟು ಬರುವಂಥದ್ದು, ದ್ವಿಗುಣ ಆಗುವಂಥದ್ದು, ಬೇರೆ ಬೇರೆ ಬೆಳೆಗಳನ್ನು ಯಾವ ರೀತಿ ಬೆಳೆಸಬೇಕು ಅನ್ನುವಂಥ ಜ್ಞಾನವನ್ನು ಕೊಟ್ಟರು. ಜೊತೆಗೆ ಏನಪ್ಪ ಅಂದ್ರೆ ಕ್ಷೀರ ಸಾಗರ ಹರಿಯುವಂಗೆ ನಮ್ಮ ಒಂದು ವೈಟ್ ಏನಪ್ಪ ಅಂತಂದ್ರೆ ಕ್ರಾಂತಿ ಅಂದ್ರೆ ಇದು ಹಾಲು ಉತ್ಪಾದನೆ ಮಾಡೋದ್ರಿಂದಾಗಿ ಪಶುಸಂಗೋಪನೆ ಬೆಳೆಸಿ ಒಂದಕ್ಕೊಂದು ಆಧಾರ ಬೆಳೆಯೋದು ಮಾಡಿದರು. ಆದರೆ ಇವೆರಡಕ್ಕೂ ಮಾರ್ಕೆಟ್ ಮಾಡಲಿಕ್ಕೆ ಪ್ರಯತ್ನ ಮಾಡಿದರು. ಅದಕ್ಕೆ ಹೇಳ್ತಾ ಇದ್ದವರು ಅವರು C2+2 ಅಂತೇಳಿ. ನಾವು ಎಷ್ಟು ಖರ್ಚು ಮಾಡಿರ್ತೀವಿ, ಭೂಮಿ ಖರ್ಚು ಎಲ್ಲ ತೆಗೆದು ಅದರ ಅರ್ಧ, ಅದ್ರ ಜೊತೆಗೆ ಅದರ ಅರ್ಧ ದುಡ್ಡು ಮ್ಯಾಲೆ ಬಂದರೆ C2+2 ಅನ್ನೋದು ಬತ್ತಪ್ಪ ಅಂತಂದ್ರೆ C2+2 ಬತ್ತಪ್ಪ ಅಂದ್ರೆ ಸಹಜವಾಗಿ ನಮಗೆ ಸಾಕಷ್ಟು ಗಳಿಕೆ ಆಗ್ತದೆ. ಗಳಿಕೆ ಆದಾಗ ಸಹಜವಾಗಿ ಎಲ್ಲಿ ಮಾಡ್ತಾನೆ ಖರ್ಚು ಮಾಡ್ತಾನವ ನಮ್ಮ ರೈತ? ಏನು ಸ್ವಿಟ್ಜರ್ಲ್ಯಾಂಡ್ಗೆ ಹೋಗ್ತಾನೆ, ಮಾರಿಷಸ್ಗೆ ಹೋಗ್ತಾನೆ, ಮತ್ತೆ ಹೋಗ್ತಾನೆ, ದುಬೈಗೆ ಹೋಗ್ತಾನೆ, ದುಡ್ಡು ಇಟ್ಟು ಬರ್ತಾನೆ? ಇಲ್ಲ, ಇಲ್ಲೇ ಖರ್ಚು ಮಾಡ್ತಾನೆ. ಬಟ್ ಇಲ್ಲಿ ಬ್ಯಾಂಕ್ಗಳಲ್ಲಿ ಇರ್ತಾರೆ. ಈ ಬ್ಯಾಂಕ್ಗಳು ದುಡ್ಡು ಹೆಚ್ಚಾದ್ರೆ ಅವ್ರು ಯಾರಿಗೆ ಕೊಡ್ತಾರೆ ಸಾಲ? ಇಂಡಸ್ಟ್ರಿ ಕೊಡ್ತಾರೆ. ಇಂಡಸ್ಟ್ರಿಗಳು ಬೆಳಿತಾವೆ, ಮತ್ತೂ ಬೆಳಿತಾವೆ, ಉದ್ಯೋಗಗಳು ಬೆಳಿತಾವೆ, ಅಗ್ರಿಕಲ್ಚರ್ ಆಧಾರಿತ ಉದ್ಯೋಗಗಳು ಬೆಳಿತಾವೆ. ಒಂದು ಲಿಂಕೇಜ್ ಇದೆ ರೀ, ಒಂದು ಸಾಫ್ಟ್ ಗ್ಯಾರಂಟಿ. ಅದು ಎಷ್ಟೋ ಬೇಕಾದ್ರೆ ಇವತ್ತು ನಮಗೆ ಮಾನಸಿಕ ಧೈರ್ಯ ತುಂಬಬೇಕಾಗ್ತದೆ ಬಡವರಿಗೆ. ಯಾಕಂದ್ರೆ ನಮ್ಮಲ್ಲಿ 90% ಆಫ್ ದ ಪೀಪಲ್ ಆರ್ ದ ಕೂಲೀಸ್. 90% ಜನ ಕುರಿಗಳಿದ್ದಾರೆ ನಮ್ಮಲ್ಲಿ. ಯಾವುದೋ ಜಾತಿ ಇರಲಿ, ಧರ್ಮ ಇರಲಿ, ಕುಲ ಇರಲಿ, ಎಲ್ಲರೂ ಹೆಚ್ಚು ಇರ್ತಾರಲ್ಲೇ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಆ ರೈತ ಸಮುದಾಯ ಹೆಚ್ಚಿಗೆ ಬರ್ತದೆ. ಅದಕ್ಕೆ ನಮ್ಮ ಮೇಲೆ ಹೇಳೋದು, ರೈತರು, ಹಿಂದುಳಿದವರು, ಜೊತೆಗೆ ನಮ್ಮ ದಲಿತರು, ಜೊತೆಗೆ ನಮ್ಮ ಕಾಡು ವಾಸಿಗಳು ಅಂದರೆ ಆದಿವಾಸಿಗಳು, ಇವ್ರ ಜೊತೆಗೆ ಮೈನಾರಿಟೀಸ್, ಇವೆಲ್ಲ ಅಲ್ಪಸಂಖ್ಯಾತರು ಕೂಡಿದರೆ ನಿಶ್ಚಿತವಾಗಿಯೂ ಈ ದೇಶ ಬಲಿಷ್ಠ ಆಗೋದು. ಎರಡು ಮಾತಿಲ್ಲ. ಇವರೆಲ್ಲ ಫ್ರೀ ಶಿಕ್ಷಣ ಜೊತೆಗೆ ಫ್ರೀ ಮೆಡಿಸಿನ್ನ, ಇವೆರಡು ಫ್ರೀ. ಉಳಿದ ಗ್ಯಾರಂಟಿ ಏನು ಅವಶ್ಯಕತೆ ಇಲ್ಲ. ಅದ್ರ ಜೊತೆ ಮಾರ್ಕೆಟ್ ಅವ್ರಿಗೆ ಹಾಕೊಡ್ರಿ. ಪ್ರತಿಯೊಂದು ರೈತರಿಗೆ ಈಗ ನೋಡಿರಿ, ರೋಡ್ ಎಲ್ಲ ಕಡೆ ಆಗಿದಾವೆ. ಯಾಕೆ ಶಾಸಕರ ಮೊದಲು ನಮಗೆ ಇಂತರ್ತಿ, ಯಾಕಂದ್ರೆ ಅದ್ರ 40% ಸಿಗ್ತದೆ.
ರೋಡಿಗೆ ಅದಕ್ಕೆ ಇದಕ್ಕೆ ಚರಂಡಿ ಗಿರಂಡಿ ಹಳ್ಳಿ ಉದ್ಧಾರಕ್ಕಾಗಿ ಆ ದುಡ್ಡು ಬೇಕಾದ ಲಾಭ ಹೊಡಿ ಬಂದು 40%, 100 ರೂಪಾಯಿ 40% ಏನು ಕೆಟ್ಟೈತೆ ರೀ, ಆದರೆ 20 ಉಳಿಲ್ಲ ನಮಗೆ ಅಂಥೇಳಿ ನಾಳೆ ಇಲೆಕ್ಷನ್ಗೆ ಒಂದು 20 ಇರ್ತಾರೆ, ಇನ್ನು 20 ತಾವು ಬಳಸ್ಕೊತಾರೆ, ನಾವು ಸೌಕಾರ ಆಗ್ತಾರೆ, ಸಾವಿರಾರು ಕೋಟಿಗಳು ಆಗ್ತಾವೆ. ಇಲ್ಲೇ ಸೀಕ್ರೆಟ್ ಆಫ್ ದ ರಿಚ್ನೆಸ್ ಆಫ್ ದಿಸ್ ಶಾಸಕಾಸ್, ಈ ಶಾಸಕರ ರಿಚ್ನೆಸ್ ಇಲ್ಲೇ ಅದು. ಅದಕ್ಕೆ ಅವರೆಲ್ಲ ರೋಡ್ ಮಾಡತ್ತಾರ ಅವ್ರು. ಅದಕ್ಕೆ ನಾವೇ ಮಾಡ್ಬೇಕಾಗಿ ಸರ್ಕಾರ ಒತ್ತಡಕ್ಕೆ ಪ್ರತಿಯೊಂದು ಹಳ್ಳಿಗೆ ಸ್ಕೂಲ್ ಹೆಸರಿಸ್ತಾರ, ಜೊತೆಗೆ ನೀರು ಮತ್ತು ರೈತಗೆ ಮಾರ್ಕೆಟ್ ಅಂದರೆ ಗೋಡಾವನ ಇವು ಕಟ್ಟಿಸ್ಕೊಡೋದು ಕಡೆ ಎಚ್ಚರಿಕೆ ಕೊಡಬೇಕಾಗಿದೆ. ನಮ್ಮ ಮತದಾರನ ಎಚ್ಚರಿಸಬೇಕಾಗಿದೆ. ಮತದಾರ ಯಾರು ಈ ದೇಶದೊಳಗೆ ರೈತ ಮತದಾರ 70-80% ಅದಾರ. ಆ ಮತದಾರ ಹೆಚ್ಚರಾದಪ್ಪ ಅಂದರೆ 224ಕ್ಕೆ ನಮ್ಮಲ್ಲಿ ಏನು ಶಾಸಕರಿದ್ದಾರೆ ಎಲ್ಲರನ್ನೂ ರೈತರನ್ನ ಆಯ್ಕೆ ಮಾಡ್ಬೋದು ರೀ, ಪ್ರಾಮಾಣಿಕ ಇದ್ದವ್ರನ್ನ. ಅಷ್ಟು ನಮ್ಮಲ್ಲಿ ಮೆಜಾರಿಟಿ ಅದ. ಅವ್ರ ಜೊತೆಗೆ ದಲಿತರು ಕೂಡಿದ್ರಪ್ಪ ಅಂತಂದ್ರೆ, ಮತ್ತು ಆದಿವಾಸಿಗಳು ಕೂಡಿದಾರೆ ಅಂದ್ರೆ, ಮೈನಾರಿಟಿ ಕೂಡಿದ್ರಂತೆ, ಮುಗದ ಹೋತು ಬಾರ್ಸೂನ ಹರಿಗೆ ನಮ್ದಪ್ಪ ರಾಜ್ಯ ಅಂತ. ಇದನ್ನು ನಾವು ಮಾಡಾಗ್ತಾ ಇಲ್ಲ, ನಾವು ಜಾಗೃತಿ ಮಾಡಾಗ್ತಾ ಇಲ್ಲ, ಜನರು ಹೆಬ್ಸಾಗ್ತಾ ಇರಲಿಲ್ಲ. ಪ್ರೊಫೆಸರ್ ನಂಜುಸ್ವಾಮಿ ಅವರು ಇದನ್ನು ಮಾಡಲಿಲ್ಲ, ಬಾಬಾಗೌಡ ಪಾಟೀಲ್ ಇದನ್ನು ಮಾಡಲಿಲ್ಲ, ಬರೀ ಭಾಷಣ ಮಾಡ್ತಾ ಹೋಗಿಬಿಟ್ರು. ಅದಾಗದಂಗೆ ಇವತ್ತು ಇವರಿಬ್ಬರು ಹೆಂಗೆ ಎನರ್ಜೆಟಿಕ್ ಇದ್ದಾರೆ. ನಮ್ಮ ಪೂಜಾರವರು, ಅದ್ರ ಜೊತೆಗೆ ಶಿವನಪ್ಪ ಪೂಜಾರ, ಜೊತೆಗೆ ನಮ್ಮ ಶಶಿಕಾಂತರು, ಎಲ್ಲ ಕಡೆ ಶಶಿಕಾಂತ್ ಗುರೂಜಿಯವರು ಎಲ್ಲ ಕಡೆ ಹೋಗುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ. ಜನರಿಗೆ ಎಚ್ಚರಿಸ್ತಾ ಇದ್ದಾರೆ. ಮೊನ್ನೆ ಗುರ್ಲಾಪುರ ಏನೊಂದು ಮೂಮೆಂಟ್ ಅದು ಟಾನಿಕ್ ಸಿಕ್ಕಂಗಾಗಿದೆ ಅವರಿಗೆಲ್ಲ. ಯಾಕಂದ್ರೆ ಲಕ್ಷಗಟ್ಟಲೆ ಜನ ಬಂದರು, ಅವ್ರನ್ನೆಲ್ಲ ನಿರ್ವಹಿಸಿದ್ರು. ಅವ್ರಿಗೆಲ್ಲ ಅನ್ನ ನೀರು ಕೊಟ್ಟು ಒಳ್ಳೆ ರೈತರು ದಾನ ಮಾಡಿದರು. ಅವ್ರು ರೈತರು ಶಕ್ತಿ ಅದ ರೀ, ಭಾಳ ಶಕ್ತಿ ಅದ. ಟೂ ಮಚ್ ಆಫ್ ದ ಪವರ್ ಇನ್ ದೇರ್ ಆರ್ಮ್ಸ್. ಅವ್ರದ್ದಂದವ್ರ ಇವತ್ತು ಈ ಜೋಡಿಗಳಿಗೆ ಇನ್ನೂ ಅನೇಕರಿದ್ದಾರೆ. ರೈತ ಸಂಘಟನೆ ಮುಖಂಡರು, ರೈತ ಸಂಘದವರು, ಅದು ಹಸಿರು ಶ್ರೇಣಿ ಅಂತ ಹೇಳ್ತಾರೆ, ಮತ್ತು ದಲಿತ ಶ್ರೇಣಿಯರು ಏನೋ ಇಲ್ಲ, ಅವರು ಹೆಸರು ಮಾಡ್ತಾ ಇದ್ದಾರೆ. ಅವರೆಲ್ಲರೂ ಒಂದಾಗಬೇಕಾಗ್ಯದ. ನಮಗೆ ಮಾರ್ಕೆಟ್ ಮಾಡಬೇಕಾಗ್ಯದ. ರೈತಗೆ ಗೋಡೌನ್ ಕಟ್ಟಿಕೊಡೋದು ಪ್ರತಿಯೊಂದು ಊರಿಗೇನು, ಪ್ರತಿಯೊಂದು ಹಳ್ಳಿಗೇನು ಗೋಡೌನ್ ಕಟ್ಟಿಕೊಟ್ರೆ ತಾ ಬೆಳೆದು ಬೆಳೆ ಇಡ್ತಾನೆ. ಯಾವ ಬೇಕು ವ್ಯಾಪಾರಿಗೆ ಬಂದು ಕೊಂಡ್ಕೊಂಡು ಹೋಗ್ತಾರೆ. ಆ ರೇಟ್ ಡಿಸೈಡ್ ಮಾಡೋದು ಯಾರು? ರೈತ. ಯಾವ ಪ್ರೊಡ್ಯೂಸ್ ಮಾಡಿರ್ತಾನೆ, ಯಾವ ಉತ್ಪಾದನೆ ಮಾಡಿರ್ತಾರೆ, ರೈತ ಉತ್ಪಾದನೆ ಮಾಡ್ತಾನೆ. ಜೋಳ, ಗೋಧಿ, ಅಕ್ಕಿ, ಸಜ್ಜಿ ಗಿಜ್ಜಿ ಎಲ್ಲ ಅವ್ನು ತಾನು ಬೆಳೆದಿರ್ತಾನೆ, ತನ್ನ ಬೆಳೆಗೆ ಬೆಲೆ ಕಟ್ತಾನೆ. ಇವತ್ತು ಯಾರೋ ಬೆಲೆ ಕಟ್ತಾರೆ ಈ ಬಿಮ್ಸ್ಕೋದ್ರೆ, ಅಲ್ಲಿ ಮಾರ್ಕೆಟ್ ಹೋಗ್ಕೊಂಡು ವ್ಯಾಪಾರಿ ಬೆಲೆ ಕಟ್ತಾನೆ. ಹಿಂಗಾಗಿ ಇವತ್ತು ಮಾರ್ಕೆಟ್ ಬಿದ್ದು ಹೋಗ್ಯದ. ರೈತ ಒದ್ದಾಡ್ತಾ ಇರ್ತಾನೆ. ಏಕ್ದಮ್ ರಾಶಿ ಬರ್ತಾನೆ. 2400 ಇದ್ದಿದ್ದು ಮೊನ್ನೆ ನೋಡಿರಿ ಗೊಂಜಾಳ ಏಕ್ದಮ್ 1700, 1400, 1500 ಬಂತು. ಬಡ ರೈತ 1200 ಕೊಟ್ಟಿದ್ದು ಸಾಕಷ್ಟು ಉದಾಹರಣೆಗಳಿದ್ದಾವೆ. ಕಬ್ಬಿಂದ ರೇಟ್ ಒಂದು ಟನ್ ಗಂಟೆ ಹೊಡಿತಾರೆ ತೂಕದಾಗ, ಅದನ್ನು ಕೇಳೋರು ಯಾರು ಇರಲಿಲ್ಲ. ಅಂಥ ಪ್ರಸಂಗ ಪಾಪಿ ಬಡ ಅತ್ಯಂತ ರೈತನ 2 ಗಂಟೆಲ್ಲ 3 ಗಂಟೆಲ್ಲ ಗೊಂಜಾಳ ಬೆಳೆಯೋನಿಗೆ ಯಾರು ಕೇಳ್ತಾರೆ? ಗೊಂಜಾಳ ಬೆಳೀಲಿ, ಜೋಳ ಬೆಳೀಲಿ, ಮತ್ತೊಂದು ಬೆಳೀಲಿ, ಎಷ್ಟು ಇರ್ತದಪ್ಪ ಭೂಮಿ? ಮ್ಯಾಕ್ಸಿಮಮ್ ಒಂದು 10 ಎಕರೆದು ಭಾಳ ಸಾಕಾರ ಅನ್ನೋ ಪ್ರಸಂಗ. ಆದ್ರೆ ಸಾಲದೊಳಗೆ ಹೋಗ್ಯದನ, ಸಾಲದ ಬಡ್ಡಿ ಎಷ್ಟೇ ಕಟ್ತಾನೆ, ನಾವು ಸಾಲ ಕಟ್ಟಾಗಿಲ್ಲ. ಮತ್ತು ಪ್ರತಿ ವರ್ಷ ರಿನ್ಯೂವಲ್ ಮಾಡ್ಕೋತ ಹೋಗೋದು. ಈ ಕೋಪ್ಟ್ ಹೋಗಿ ನೋಡ್ರಿ ಎಲ್ಲನೂ ಇವತ್ತು ಕೋಆಪರೇಟಿವ್ ಬ್ಯಾಂಕ್ ಎಲ್ಲದಾವ, ಎಲ್ಲ PKPS ಇದಾವ, ಇವೆಲ್ಲ ಕಡೆ ಹೋಗಿ ನೋಡಿರಿ, ಸಹಕಾರ ಬ್ಯಾಂಕ್ಗಳು ಹೋಗಿ ನೋಡಿರಿ. ರೈತರು ಏನು ಮಾಡ್ತಾರಪ್ಪ ಅಂದ್ರೆ, ಒಂದು ವರ್ಷ 2 ಲಕ್ಷ ರೂಪಾಯಿ ಸಾಲ ತೊಗೊಂಡ್ರೆ ಅಂದ್ರೆ ಮತ್ತೆ ಮರು ವರ್ಷ ಬರೋದು, ಮತ್ತು ಅದು 2 ಲಕ್ಷ ರೂಪಾಯಿ ಹಳಿದು ಸದ್ ಮಾಡೋದು, ಬಡ್ಡಿ ಕೊಡೋದು, ಮತ್ತು ಅಷ್ಟೇ ಮುಂದುವರ್ಸ್ಕೊಂಡು ಹೋಗೋದು. ಹೋಗಿ ನೋಡ್ರಿ. ಇದು ತಪ್ಪಬೇಕಾದ್ರೆ ಮಾರ್ಕೆಟ್ ಯಾವಾಗ ಹೋಗೋದು? PKPS ಮಾಡ್ಬೇಕು. ಅದನ್ನು ಮಾರ್ಕೆಟ್ ಗೋಡೌನ್ ಕಟ್ಟಿಬಿಡ್ಬೇಕು. ರೈತರಿಗೆ ಗೊಬ್ಬರಕ್ಕೆ ಹೆಂಗೆ ಗೋಡೌನ್ ಕಟ್ಟಿದ್ರು ಹಂಗೆ ಈ ಅವ್ರು ಬೆಳೆ 24 ಬೆಳೆಗಳದು ಅವಕ್ಕೆಲ್ಲ ಗೋಡೌನ್ ಕಟ್ಟಿಕೊಡ್ರಿ. ಮತ್ತು ಅಲ್ಲಿ ಕಾಟ ಇಡ್ರಿ, ತೂಕ ಇಡ್ರಿ, ಎಲ್ಲ ಮಾಡಿರಿ, ಮಾರ್ಕೆಟ್ ಮಾಡಿರಿ. ಯಾಕೆ ಉದ್ಧಾರ ಆಗೋದು ರೈತ? ಇದನ್ನು ಜನಸಾಮಾನ್ಯ ಮುಟ್ಟಿಸುವಂಥ ಕೆಲಸವನ್ನು ನಮ್ಮ ಪೂಜಾರಿಯವರು ಅದ್ರ ಜೊತೆಗೆ ನಮ್ಮ ಶಶಿಕಾಂತ್ ಗುರೂಜಿಯವರು ಮಾಡ್ತಾ ಇರೋದು. ಆ ದಿಶೆಯಲ್ಲಿ ಎಲ್ಲ ರೈತರು ಜಾಗೃತಿಗೊಳಿಸಿ ಹೋಗ್ತಾ ಇರೋದು. ನೋಡಿರಿ, ಡಿಫ್ರೆನ್ಸ್ ಆಫ್ ಒಪಿನಿಯನ್ ಇರೋಣ. ರೈತರು ಒಂದು ಆದಾಗಲೇ ಇದೆಲ್ಲ ಯಶಸ್ವಿ ಆಗೋದು. ನೀವು ಒಂದು ಆಗಲಿಲ್ಲಪ್ಪ ಅಂತಂದ್ರೆ ನಾನೇ ಹೀರೋ, ನೀನೇ ಹೀರೋ, ನಾನಾ ಮುಖ್ಯಮಂತ್ರಿ, ನೀನೇ ಉಪಮುಖ್ಯಮಂತ್ರಿ ಅನ್ನೋಕ್ಕಿಂತಲೂ ಎಲ್ಲರೂ ಕೂಡಿ ರೈತರು ಯಾರು ಆರಿಸ್ತಾರೆ ಪ್ರಾಮಾಣಿಕನ ಆಯ್ಕೆ ಮಾಡ್ಕೊಂಡು ಮೊದಲು ಈ ವ್ಯವಸ್ಥೆ ಕಿತ್ತಾಕ್ರಿ. ಅದಕ್ಕೆ ಮತದಾರ ಯಾರಪ್ಪ ಈ ದೇಶ ಮೊದಲಿದ್ದ ರೈತರು. ಅವ್ರಿಗೆ ಧರ್ಮ ಏನು? ರೈತ ಧರ್ಮ, ರೈತಾಪಿನ ಧರ್ಮ, ಅದ ಜಾತಿ, ಅದ ಕುಲ, ಅದ್ರ ಜೊತೆಗೆ ಇನ್ನುಳಿದವು ತೊಗೊಂಡು ಹೋದ್ರಪ್ಪ ಅಂದ್ರೆ ಅದರ್ಸ್. ಅದಕ್ಕೆ ನಾವು OBC ಅಂತ ಕರಿತೀವಿ, ಮತ್ತೇನೋ ಕರಿತೀವಿ. ಅವರೆಲ್ಲ ಕೂಡ್ಕೊಂಡು ಜೊತೆಗೆ ನಮ್ಮ ದಲಿತರು ಮತ್ತು ನಮ್ಮ ಯಾಕಪ್ಪ ದಲಿತರು ಈ 70% ಇದ್ದಾರೆ. ಅದ್ರ ಜೊತೆಗೆ ನಮ್ಮ 6 to 7% ಆದಿವಾಸಿಗಳಿದ್ದಾರೆ. ಇವರೆಲ್ಲ ಕೂಡಿರಪ್ಪ ಅಂದರೆ ಅವ್ರನ್ನೂ 10-12% ಮೈನಾರಿಟೀಸ್ ಇದ್ದಾರೆ, ಬೇಡ 15% ಎಲ್ಲ ಕೂಡಿ. ಮತ್ತು ನಿಮ್ದು ಏನಾಗುತ್ತೆ? ಎಷ್ಟು ಪರ್ಸೆಂಟ್ ಅದು ನೀವು ಗೌರ್ಮೆಂಟ್ ಮಾಡೋಕ್ಕೆ ಸಾಧ್ಯ ಇತ್ತಲ್ಲ ಅಂತ ತಿಳಿಸುವಂಥ ಕೆಲಸವನ್ನು ಇವತ್ತು ಪೂಜಾರವರು ಜೊತೆಗೆ MS ಸ್ವಾಮಿನಾಥನ್ ಹೆಸರು ತೊಗೊಂಡು ಹೇಳ್ತಾ ಇದ್ದಾರೆ. ಅದು ಭಾಳ ಖುಷಿ ವಿಷಯ. ಯಾಕಂದರೆ MS ಸ್ವಾಮಿನಾಥನ್ ಕೊಟ್ಟಂತಹ ಮಾರ್ಕೆಟದ ಸಿದ್ಧಾಂತವನ್ನು ಇವತ್ತು ಅನುಷ್ಠಾನಗೊಳಿಸುವಂಥದ್ದು ಕೆಲಸ ಇವ್ರ ಮೇಲದ. ಇನ್ನುಳಿದ ಅನೇಕ ನಾಯಕರ ಮೇಲೋದ. ನಮ್ಮ ರೈತ ನಾಯಕರಲ್ಲಿ ಅದು ಮಾಡಲಿ ಅಂತ ಹೇಳ್ತಾ ಈಗ ಆ ಕೆಲಸ ಶುರು ಮಾಡಿದ್ದಾರೆ. ಅವ್ರಿಗೆ ಮತ್ತಷ್ಟು ನಾವು ಎನ್ಕರೇಜ್ ಮಾಡಿಸೋ ಈ ವಿಡಿಯೋ ಮಾಡಿದ್ವಿ. ನಿಮ್ಮ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋ ಜೊತೆಗೆ ಸಬ್ಸ್ಕ್ರೈಬ್ ತಿಳಿಸ್ಬಿಟ್ಟು H60 ನ್ಯೂಸ್ ಅರ್ಥಾತ್ ಸಿದ್ದರಾಮಯ್ಯ ಸತ್ಯ ಕೈಗಳಲ್ಲಿ ವಂದನೆಗಳು.